ಓಕೆ ಸ್ನೇಹಿತರೆ, ಈಗ ನಾನು ನೋಡಿದ 3 ಸಿನಿಮಾಗಳಲ್ಲಿ 2 ಸಿನಿಮಾಗಳ ಬಗ್ಗೆ ನಿಮಗೆ ಹೇಳಿದೆ. ಈಗ ಇನ್ನೊಂದು ಚಿತ್ರ, 3ನೇ ಸಿನಿಮಾ, ಇದ್ರ ಬಗ್ಗೆನೂ ಕೂಡ ನಾನು ಮಾತಾಡಬೇಕು ಅಂತ ಅನ್ಸಿದೆ. ನಾನು ನೋಡಿದೆ ಮತ್ತೊಂದು ಚಿತ್ರ, ಬ್ಲಿಂಕ್. ಬ್ಲಿಂಕ್ ಅಂದ್ರೆ ಮಿಟುಕ್ಸೋದು, ಕಣ್ಣು ಮಿಟುಕ್ಸೋದು. ಕಣ್ಣನ್ನ ಮಿಟುಕಿಸೋದ್ರ ಬಗ್ಗೆ ಒಂದು ಸಿನಿಮಾ ಮಾಡಿದಾರ. ಹೌದು, ಮಾಡಿದ್ದಾರೆ. ಬ್ಲಿಂಕ್ ಹೆಸರೇ ಹೇಳುವಾಗೆ ಅದೊಂದು ಮಿಟುಕಿಸುವ, ಅಂದ್ರೆ ಕಣ್ಣನ್ನು ಮಿಟುಕಿಸಿ ತೆಗೆಯುವಂತಹ ಸಬ್ಜೆಕ್ಟ್ ಇರುವಂತಹ ಚಿತ್ರ. ಶ್ರೀನಿಧಿ ಬೆಂಗಳೂರು ಅನ್ನುವ ಒಬ್ಬ ನಿರ್ದೇಶಕರು ಈ ಸಿನಿಮಾನ ಮಾಡಿದ್ದಾರೆ. ಆ ನಿರ್ದೇಶಕರಿಗೆ ಇದು ಮೊದಲನೇ ಸಿನಿಮಾ. ವೆಲ್ಕಮ್ ಶ್ರೀನಿಧಿ ಅವರೇ, ನಿಮ್ಮ ಪ್ರಯತ್ನ ತುಂಬಾ ಚೆನ್ನಾಗಿದೆ. ನೀವು ತಾಂತ್ರಿಕವಾಗಿ, ಬೌದ್ಧಿಕವಾಗಿ ತುಂಬಾ ಅಡ್ವಾನ್ಸ್ ಆಗಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾನ ಮಾಡಿದ್ರ, ಅದಕ್ಕೆ ನಿಮ್ಗೆ ಅಪ್ರಿಶಿಯೇಟ್ ಮಾಡ್ಲೇಬೇಕಾಗುತ್ತೆ. ಜೊತೆಗೆ ನಿಮ್ಮ ಸುತ್ತಮುತ್ತ ಇಟ್ಕೊಂಡಿರುವ ಮತ್ತು ಕಟ್ಕೊಂಡಿರುವಂತಹ ತಂಡವು ಕೂಡ ತುಂಬಾ ಸಮರ್ಥವಾಗಿ ಕೆಲಸ ಮಾಡಿದೆ. ಒಳ್ಳೆ ಕಲಾವಿದರನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಸಿನಿಮಾಗೆ, ಒಳ್ಳೆ ತಂತ್ರಜ್ಞರನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಸಿನಿಮಾಗೆ, ಒಳ್ಳೆ ತಂಡವನ್ನು ಕಟ್ಟುದ್ರಿ ಅಂತ ಹೇಳಿದ್ರೆ ಅರ್ಧ ಕೆಲಸ ಆದಂಗೆನೆ. ಅಲ್ಲಿ ರಂಗಭೂಮಿಯ ಹಿನ್ನೆಲೆ ಇಟ್ಟುಕೊಂಡಿರುವಂತಹ ಒಂದಷ್ಟು ಜನರು ಸೇರಿ ಮಾಡಿರುವಂತಹ ಸಿನಿಮಾ ಇದು ಬ್ಲಿಂಕ್. ವೈಜ್ಞಾನಿಕವಾದಂತಹ ಬೇಸಿರುವಂತಹ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಇಡೀ ತಂಡಕ್ಕೆ ನಾನು ಅಪ್ರಿಸಿಯೇಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಬ್ಲಿಂಕ್ ಒಂದು ಸೈನ್ಸ್ ಫಿಕ್ಷನ್, ಟೈಮ್ ಟ್ರಾವೆಲಿಂಗ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂತಹ ಸಿನಿಮಾಗಳು ತುಂಬಾ ಅಪರೂಪ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ನೋಡಿರುವಂತಹ ಸಿನಿಮಾಗಳು ಯಾವ್ದು ಇಲ್ಲ ಅಂತ ಅಂದುಕೋತೀನಿ, ಅಥವಾ ನೋಡಿದ್ರೆ ನಾನು ಮರೆತಿರಬಹುದು. ಆದ್ರೆ ಇತ್ತೀಚೆಗೆ ಬಂದಂತಹ ಒಂದು ಎಫೆಕ್ಟಿವ್ ಸಿನಿಮಾ ಇದೊಂದು ಬ್ಲಿಂಕ್. ಶ್ರೀನಿಧಿ ಬೆಂಗಳೂರು ಅವರು ತಮ್ಮಲ್ಲಿರುವಂತಹ ಒಂದು ಟೆಕ್ನಿಕಲ್ ನಾಲೆಡ್ಜ್ ಮತ್ತೆ ಅವರ ಒಂದು ಕಾನ್ಸೆಪ್ಟ್ ಪರಿಣಾಮಕಾರಿಯಾಗಿ ಹೇಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಅದು ಪ್ರೇಕ್ಷಕರನ್ನ ತಲುಪುವಲ್ಲಿ ಸ್ವಲ್ಪ ಸಮಯ ತಗೋತಾ ಇದೆ. ಯಾಕೆಂದ್ರೆ ಎಲ್ಲಾ ವಿಚಾರಗಳು ಇಮ್ಮಿಡಿಯೇಟ್ ಆಗಿ ಪ್ರೇಕ್ಷಕರಿಗೆ ಕನೆಕ್ಟ್ ಆಗೋದಿಲ್ಲ. ಟೈಮ್ ಟ್ರಾವೆಲಿಂಗ್ ಸಿನಿಮಾ ಅಂತ ಹೇಳಿದ್ರೆ ಇದ್ದಕ್ಕಿದ್ದಂತೆ ಭೂತಕಾಲಕ್ಕೆ ಹೋಗೋದು, ಇದ್ದಕ್ಕಿದ್ದಂತೆ ಭವಿಷ್ಯಕ್ಕೆ ಹೋಗೋದು, ಮತ್ತೆ ವರ್ತಮಾನಕ್ಕೆ ಬರೋದು. ಈ ಕಾನ್ಸೆಪ್ಟ್ ಇರುವಂತ ಸಿನಿಮಾಗಳನ್ನ ನಾವು ಪ್ರೇಕ್ಷಕರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಾವು ತುಂಬಾ ವರ್ಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಒಬ್ಬ ಪ್ರೇಕ್ಷಕ ಥಿಯೇಟರ್ ಅಲ್ಲಿ ಅಥವಾ ಸ್ಕ್ರೀನ್ ಮುಂದೆ ಕುಂತ್ಕೊಂಡಾಗ ಅವನ ವೇವ್ ಲೆಂತ್ ಏನು, ಅವನ ನಿರೀಕ್ಷೆಗಳೇನು, ಅವನ ಜ್ಞಾನದ ಮಟ್ಟ ಏನು, ಇವೆಲ್ಲವನ್ನೂ ನಾವು ಲೆಕ್ಕಾಚಾರ ಹಾಕೊಬೇಕಾಗುತ್ತೆ. ನಾವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಟೈಮ್ ಟ್ರಾವೆಲಿಂಗ್ ಸಿನಿಮಾನೋ ಅಥವಾ ಸೈನ್ಸ್ ಫಿಕ್ಷನ್ ಏನಾದ್ರೂ ಮಾಡಿದಾಗ ಬೇರೆ ಬೇರೆ ದೇಶಗಳಿಂದ ಆಡಿಯನ್ಸ್ ಸಿಗ್ತಾರೆ. ಹಾಗಾಗಿ ಅವರ ಪ್ರಮಾಣ ಕಡಿಮೆ ಇದ್ರೂ ಕೂಡ ಅವರ ಮಾರ್ಕೆಟ್ ಟೋಟಲ್ ವರ್ಲ್ಡ್ ಆಗಿರ್ತದೆ, ಇಡೀ ಜಗತ್ತೇ ಅವರ ಮಾರ್ಕೆಟ್ ಆಗಿರ್ತದೆ. ಹಾಗಾಗಿ ಅವರಿಗೆ ಯಶಸ್ಸು ಸ್ವಲ್ಪ ಬೇಗನೆ ಸಿಗಬಹುದು. ಆದರೆ ಕರ್ನಾಟಕದಲ್ಲಿರುವ ಮಂದಿ, ಕನ್ನಡ ಸಿನಿಮಾ ನೋಡುವಂತಹ ಮಂದಿ ಈ ತರ ಒಂದು ಟೈಮ್ ಟ್ರಾವೆಲಿಂಗ್ ಕಥೆಗಳಿಗೆ ಹೇಗೆ ತೆರೆದುಕೋತಾರೆ, ಹೆಂಗೆ ರಿಪ್ಲೈ ಮಾಡ್ತಾರೆ, ಹೆಂಗ್ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನ ಅನಲೈಸ್ ಮಾಡಬೇಕಾಗುತ್ತೆ. ನಾವು ಒಂದು ಸಾಹಸ ಅಂತಾನೆ ಹೇಳ್ಬೇಕು ಇವತ್ತು. ಶ್ರೀನಿಧಿ ಬೆಂಗಳೂರು ಮತ್ತೆ ಅವರ ತಂಡದ ಒಂದು ಸಾಹಸ ಅಂತ ಹೇಳ್ಬೇಕಾಗುತ್ತೆ. ಸೊ ಈ ಸಾಹಸಕ್ಕೆ ಪ್ರೇಕ್ಷಕರು ಮಿಶ್ರ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ನಾನು ನೋಡಿದ ಮಟ್ಟಕ್ಕೆ ಥಿಯೇಟರ್ ಕುಂತಿದ್ದಂತಹ ಪ್ರೇಕ್ಷಕರು ಅವರು ಕನ್ಫ್ಯೂಷನ್ ಒಳಗಾಗ್ಬಿಟ್ಟಿದ್ರು. ಅವರು ಎಜುಕೇಟೆಡ್ ಕಾಲೇಜ್ ಸ್ಟೂಡೆಂಟ್ಸ್, ತಿಳುವಳಿಕೆ ಇರುವಂತಾರೆ ಎಜುಕೇಟೆಡ್ ಗಳೇ, ಅವ್ರಿಗೂ ಸ್ವಲ್ಪ ಕನೆಕ್ಟ್ ಆಗೋದ್ರಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು. ಅಂದ್ರೆ ತಮ್ಮ ವಿಚಾರದ ಮಟ್ಟ ಬೇರೆ ಲೆವೆಲ್ ಅಲ್ಲಿ ಇದ್ದಿದ್ರಿಂದ ಆ ನಿರ್ದೇಶಕರಿಗೆ ಪ್ರೇಕ್ಷಕರ ಮಟ್ಟಕ್ಕೆ ಇಳಿದು ಅವ್ರಿಗೆ ಕನೆಕ್ಟ್ ಮಾಡುವಂತ ಪ್ರಯತ್ನ ಪಡಬಹುದಾಗಿತ್ತು ಅಂತ ನನಗನ್ಸುತ್ತೆ. ಅವ್ರ ತಲೆಯಲ್ಲಿ ಏನಿತ್ತು, ಅವ್ರ ವಿಚಾರಗಳೇನಿತ್ತು, ಅವ್ರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದಾರೋ ಅದು ನಮ್ಗೆ ತಲುಪಬೇಕು ಅಂದ್ರೆ ಈ ಸಿನಿಮಾನ ಇನ್ನೊಂದ್ಸರಿ ನೋಡ್ಬೇಕೇನೋ, ಅಥವಾ ನಿರ್ದೇಶಕರ ಜೊತೆ ಚರ್ಚೆ ಮಾಡ್ಬೇಕೇನೋ, ಏನಪ್ಪ ಮಾಡಕ್ ಕೊಟ್ಟಿದ್ರೆ ನೀವು, ಏನ್ ಹೇಳಕ್ ಕೊಟ್ಟಿದ್ರೆ ಅಂತ ಚರ್ಚೆ ಮಾಡ್ಬೇಕೇನೋ ಅಂತ ನನಗನ್ಸ್ತು. ಜೊತೆಗೆ ಪ್ರೇಕ್ಷಕರು ಕೂಡ ಅದೇ ಮೂಡಲ್ ಇದ್ದಿದ್ದು ನನಗೆ ಗಮನಿಸಿದೆ. ಅವರು ಮಾತಾಡ್ಕೊಂತಿದ್ದು, ಅವರು ಪ್ರೇಕ್ಷಕರು ಪ್ರತಿಕ್ರಿಯೆ ಕೊಡ್ತಾ ಇದ್ದಿದ್ದು, ಮತ್ತೆ ಸಿನಿಮಾ ನೋಡಿದ ನಂತರ ಅವರು ಹೋಗ್ತಾ ಇರ್ಬೇಕಾದ್ರೆ ಮಾತಾಡ್ಕೊಂಡಿದ್ದು ಎಲ್ಲವೂ ಕೂಡ ನನ್ನ ಕಿವಿಯಲ್ಲಿ ಸ್ಪಷ್ಟವಾಗಿ ಕೇಳಿಸಿದೆ, ಸ್ಪಷ್ಟವಾಗಿ ನನ್ನ ತಲೆಯಲ್ಲಿ ಈಗಲೂ ಕೂತಿದೆ. ಆದರೆ ಹೇಳಕ್ಕಾಗಲ್ಲ, ಇದೇ ಪ್ರೇಕ್ಷಕರು ಇದೇ ಸಿನಿಮಾವನ್ನ ಎರಡನೇ ಬಾರಿ ನೋಡಿದಾಗ ಅವ್ರು ಕನೆಕ್ಟ್ ಆಗ್ಬೋದು, ಅರ್ಥ ಆಗ್ಬೋದು. ನೋಡಿ, ಸಿನಿಮಾದಲ್ಲಿ ಕನ್ಫ್ಯೂಸ್ ಮಾಡಿ ಅಥವಾ ಕನ್ವಿನ್ಸ್ ಮಾಡಿ ಅನ್ನೋದು 2 ಸ್ಟಾಟಿಸ್ಟಿಕ್ಸ್. ಇದು ಮೊದಲು ನಮ್ಮ ಉಪೇಂದ್ರ ಅವರು ಜನಗಳನ್ನ ನೀವು ಕಥೆಯನ್ನ ಕನ್ಫ್ಯೂಸ್ ಮಾಡಿನೇ ಕನ್ವಿನ್ಸ್ ಮಾಡ್ತಿದ್ರು. ಅವ್ರನ್ನ ಆ ಕನ್ಫ್ಯೂಷನ್ ಅಲ್ಲಿ ಒಂದು ಕನ್ವಿನ್ಸಿಂಗ್ ಇರ್ತಿತ್ತು. ಸೊ ಇಲ್ಲಿ ಕನ್ವಿನ್ಸಿಂಗ್ ಕನ್ಫ್ಯೂಸ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಈ ಪ್ರಯತ್ನವನ್ನ ನಾವು ತೆಗೆದು ಹಾಕೋಕ್ಕಾಗೋದಿಲ್ಲ. ಪ್ರೆಸೆಂಟೇಷನ್ ಅಂಡ್ ನರೇಷನ್ ಮೆಥಡ್ ಏನೇ ಆಗಿರಬಹುದು, ಅವ್ರು ಏನು ಹೇಳಕ್ ಕೊಟ್ಟಿದ್ದಂತ ಸಬ್ಜೆಕ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಅವ್ರು ಏನೋ ವಿಶೇಷವಾದದನ್ನ ಹೇಳೋದಕ್ಕೆ ಮತ್ತು ವಿಭಿನ್ನವಾದಂತಹ ಅನುಭವವನ್ನ ಪ್ರೇಕ್ಷಕರಿಗೆ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನನಗೂ 100% ಆ ಕಾನ್ಸೆಪ್ಟ್ ಅರ್ಥವಾಗದೇ ಇರಬಹುದು, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಪಡಬೇಕು. ಯಾಕೆ ಅಂತ ಹೇಳಿದ್ರೆ ಅವರು ಒಂದಷ್ಟು ಸಮಯನ ಕೊಟ್ಟು ಎಷ್ಟೋ ತಿಂಗಳು ಅದ್ರ ಮೇಲೆ ವರ್ಕ್ ಮಾಡಿ ಅಷ್ಟು ಹಣವನ್ನ ಸುರಿದು ಮಿಕ್ಕಿದ ತಾಂತ್ರಿಕವಾಗಿ ಒಂದಷ್ಟು ಫೀಲ್ನ ಕಟ್ಕೊಟ್ಟಿದಾರಲ್ಲ, ಭೂತಕ್ಕೆ ಕರ್ಕೊಂಡು ಹೋಗೋದು, ಭವಿಷ್ಯಕ್ಕೆ ಕರ್ಕೊಂಡು ಹೋಗೋದು, ಮತ್ತೆ ವರ್ತಮಾನಕ್ಕೆ ಕರ್ಕೊಂಡು ಹೋಗೋದು, ಇವನ್ನೆಲ್ಲ ಕಟ್ಕೊಡ್ಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ವರ್ಕ್. ಹಾಗಾಗಿ ಏನೋ ಪ್ರಬಲವಾಗಿ ಅವ್ರು ಹೇಳೋದು ಕೊಟ್ಟಿದ್ದಾರೆ ಅನ್ನೋದಂತ ಸ್ಪಷ್ಟ ಆಗುತ್ತೆ. ಇದು ನನ್ನೊಬ್ಬನ ಅಭಿಪ್ರಾಯ ಅಲ್ಲ, ನಾನು ಸುತ್ತಮುತ್ತ ಕೂತಿದ್ದಂತಹ ಎಲ್ಲಾ ಪ್ರೇಕ್ಷಕರ ಅಭಿಪ್ರಾಯ ಕೂಡ ಆಗಿತ್ತು. ಇದರಲ್ಲಿ ಆಕ್ಟ್ ಮಾಡಿರೋಂತ ಕಲಾವಿದರು ದೀಕ್ಷಿತ್ ಶೆಟ್ಟಿ, ಚೈತ್ರ ಆಚಾರ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ಸುರೇಶ್ ಅನ್ಗಳ್ಳಿ, ಮಂದಾರ ಬಟ್ಟಲಹಳ್ಳಿ ಹಾಗೂ ವಜ್ರದೀರ್ ಜೈನ್, ಇವೆಲ್ಲ ಕಲಾವಿದರು ಈ ಸಿನಿಮಾನ ಆವರಿಸಿಕೊಂಡಿದ್ದಾರೆ. ಇದರಲ್ಲಿ ಕಲಾವಿದರು ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರಕ್ಕೂ ಆ ಕಲಾವಿದರು ನ್ಯಾಯವನ್ನು ಒದಗಿಸಿದ್ದಾರೆ. ಇಲ್ಲಿ 4 ಪೀರಿಯಡ್ ಅಲ್ಲಿ ಕಥೆ ನಡೀತದೆ ಸ್ನೇಹಿತರೆ.
ಒಂದು 1996, ಒಂದು 2001, ಇನ್ನೊಂದು 2021, ಇನ್ನೊಂದು 2035 ಕಾಲಘಟ್ಟದಲ್ಲಿ ಕತೆ ನಡೆಯುತ್ತೆ. ನಾವು 2001ರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ಸಡನ್ ಆಗಿ 1996 ಕತೆ ಹೋಗುತ್ತೆ. ಸಡನ್ ಆಗಿ 2021ಕ್ಕೆ ಟ್ರಾವೆಲ್ ಮಾಡುತ್ತೆ. 21 ಟ್ರಾವೆಲ್ ಮಾಡ್ತಾ ಇರೋದು ಮತ್ತೆ 96ಕ್ಕೆ ಬರುತ್ತೆ. 96ರಿಂದ ಮತ್ತೆ 2001ಕ್ಕೆ ಹೋಗುತ್ತೆ. 2001ರಿಂದ ಮತ್ತೆ 2035ಕ್ಕೆ ಹೋಗುತ್ತೆ. ಹೀಗಾಗಿ ಆ ಜನಗಳು ಈ ವಾಸ್ತವವನ್ನು ಡೈಜೆಸ್ಟ್ ಮಾಡಿಕೊಂಡು ಮತ್ತೆ ಹಿಂದಕ್ಕೋ ಮುಂದಕ್ಕೋ ಚಲಿಸಬೇಕು, ಕನೆಕ್ಟ್ ಆಗಬೇಕು, ಮತ್ತೆ ಟ್ರಾವೆಲ್ ಮಾಡಬೇಕು, ಅದಕ್ಕೆ ಅಡಾಪ್ಟ್ ಮಾಡಬೇಕು ಅನ್ನೋ ಮನಸ್ಥಿತಿಗೆ ಅವರು ಪ್ರಿಪೇರ್ ಆಗಿರೋದಿಲ್ಲ. ಆ ಸಂದರ್ಭದಲ್ಲಿ ಈ ಕನ್ಫ್ಯೂಷನ್ ಕ್ರಿಯೇಟ್ ಆಗುವಂಥದ್ದು ಅಥವಾ ಡೈಜೆಸ್ಟ್ ಆಗುವಂತ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಒಂದಷ್ಟು ಸೆಂಟಿಮೆಂಟು, ಎಮೋಷನ್ಸ್, ಆಕ್ಷನ್ ಪಿಕ್ಚರು, ಕಾಮಿಡಿ ಪಿಕ್ಚರು, ಡ್ರಾಮ್ಯಾಟಿಕ್ ಪಿಕ್ಚರು ಈ ತರ ಸಿನಿಮಾ ನೋಡ್ಕೊಂಡ್ ಬಂದಿರುವಂತ ನಮ್ಮ ಪ್ರೇಕ್ಷಕರಿಗೆ ನೀವೇನೋ ಹೊಸದನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ ನೀವು ಕೊಡೋದನ್ನ ಅವ್ರು ತಗೊಳ್ಳೋದಕ್ಕೆ ಮಾನಸಿಕವಾಗಿ ಸಿದ್ಧರಿದ್ದಾರೆ ಅಂತ ನೋಡ್ಕೊಂಡು ನೀವು ಸಿನಿಮಾನ ಮಾಡಬೇಕಾಗುತ್ತೆ. ನಿಮ್ಮ ಪ್ರಯತ್ನ ಅಂತ ತುಂಬಾ ಚೆನ್ನಾಗಿದೆ. ನನಗೆ ಇಷ್ಟ ಆಗಿದೆ. ತುಂಬಾ ತಾಂತ್ರಿಕವಾಗಿ ನೀವು ಸಿನಿಮಾನ ನಂಬರ್ 1 ಲೆವೆಲ್ ಅಲ್ಲಿ ಮಾಡಿದ್ದಾರೆ. ನೀವು ಆ ಸಿನಿಮಾ ಫೋಟೋಗ್ರಫಿ ಇರ್ಬೋದು, ಫ್ರೇಮಿಂಗ್ ಇರ್ಬೋದು, ಲೈಟಿಂಗ್ ಇರ್ಬೋದು, ಟೇಕಿಂಗ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಇರ್ಬೋದು, ಎಫೆಕ್ಟ್ಸ್ ಇರ್ಬೋದು, ಸೌಂಡ್ ಡಿಸೈನ್ ಇರ್ಬೋದು, ಎಲ್ಲವನ್ನು ನೀವು ಒಂದು ಒಳ್ಳೆ ಲೆವೆಲ್ ಅಲ್ಲಿ ಕಟ್ಕೊಟ್ಟಿದ್ರೆ. ನೀವು ತಾಂತ್ರಿಕವಾಗಿ ಶ್ರೀಮಂತವಾಗಿದೆ ಸಿನಿಮಾ. ಸೊ ಕಥೆನೂ ಕೂಡ ಬೇರೆ ಯಾವುದೋ ಒಂದು ವಿಭಿನ್ನ ರೀತಿಯಲ್ಲಿ ಹೇಳಬೇಕು ಅಂತ ಪ್ರಯತ್ನ ಪಟ್ಟಿದ್ದೀರಾ. ನೀವು ಹೇಳಿಕೊಟ್ಟಿರೋ ಕತೆ ನಿಮ್ಗೆ ಅರ್ಥ ಆಗಿದೆ, ನಿಮ್ಮ ಸುತ್ತಮುತ್ತಲವ್ರಿಗೆ ಅರ್ಥ ಆಗಿದೆ. ಆದ್ರೆ ಜನಗಳಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದಾಗ ಇನ್ನು ಯಾವ ಕನ್ವಿನ್ಸಿಂಗ್ ಮೆಥಡ್ಗಳನ್ನ ನಾವು ಪ್ರಯೋಗಿಸಬೇಕು ಅನ್ನೋದನ್ನ ಸ್ವಲ್ಪ ಸ್ಟಡಿ ಮಾಡಬೇಕಾಗಿದೆ ಅಂತ ನನಗನ್ಸುತ್ತೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ಕತೆ ನಿಮ್ ತಲೆಯಲ್ಲಿ ಕುಂತಿದೆ, ನಮ್ ತಲೆಯಲ್ಲ. ಚಿತ್ರಕಥೆ ನಿಮಗ್ ಗೊತ್ತಿದೆ, ನನಗೆ ಗೊತ್ತಿಲ್ಲ. ಹಿಂದೆ ಏನಾಯ್ತು ಮುಂದೆ ಏನಾಯ್ತು ಅನ್ನೋದು ನಿಮ್ ತಲೆಯಲ್ಲಿ ಕ್ಲಾರಿಟಿ ಇದೆ, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಾಗೋ ತರ ಮಾಡೋ ಜವಾಬ್ದಾರಿ ನಿಮ್ದಾಗಿರುತ್ತೆ. ಹಾಗಾಗಿ ನೀವೊಬ್ಬ ಪ್ರೇಕ್ಷಕನ ಮನಸ್ಸಲ್ಲಿ ಕೂರಿಸ್ಕೊಂಡು ನೀವು ಪ್ಲೇ ಮಾಡಿದ್ರೆ ಈಗೇನು ರೆಸ್ಪಾನ್ಸ್ ಬಂದಿದೆ ಈ ಸಿನಿಮಾಗೆ, ಇದಕ್ಕೆ ಇನ್ನ ಹೆಚ್ಚು ರೆಸ್ಪಾನ್ಸ್, ಡಬಲ್, ತ್ರಿಬಲ್ ಅಥವಾ 4 ಪಟ್ಟು ಹೆಚ್ಚು ರೆಸ್ಪಾನ್ಸ್ ನಿಮ್ಗೆ ಸಿಗ್ತಾ ಇತ್ತು ಅಂತ ನನಗನ್ಸುತ್ತೆ. ಈ ರಿವ್ಯೂಸ್ ಚೆನ್ನಾಗಿದೆ, ಒಂದಷ್ಟು ಜನಗಳ ರೆಸ್ಪಾನ್ಸ್ ಚೆನ್ನಾಗಿದೆ. ಆದ್ರೆ ನೀವು ಪಟ್ಟಿರುವ ಶ್ರಮ, ನಿಮ್ಮ ಪ್ರಯತ್ನ ಇನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಅತಿ ಹೆಚ್ಚು ಜನರನ್ನ ತಲುಪಲಿ ಅದು ಕೆಲಸ ಮಾಡಬೇಕು. ಅದು ಈಗ ನಾನು ಅಂದ್ಕೊಂಡಿದ್ದೆ ಇನ್ನೊಂದ್ಸರಿ ನೋಡ್ಬೇಕು ಅಂದ್ಕೊಂಡು, ಅದೇ ತರ ಪ್ರತಿಯೊಬ್ಬರು ಕೂಡ ಇನ್ನೊಂದ್ಸರಿ ಸಿನಿಮಾ ನೋಡ್ಬೇಕು ಅಂತ ಅಂದುಕೊಂಡು ಮತ್ತೆ ಚಿತ್ರಮಂದಿರಕ್ಕೆ ಕಾಲಿಟ್ಟು ಇನ್ನೊಂದ್ಸರಿ ಸಿನಿಮಾ ನೋಡಿದ್ರೆ ಅದು ಸಕ್ಸಸ್ ಅಂತ ಕರಿಬಹುದು. ಆದ್ರೆ ಪ್ರೇಕ್ಷಕರು ಏನೋ ಅರ್ಥ ಆಗ್ಲಾಗ್ರು ಇನ್ನೇ ನೋಡಕ್ ಹೋಯ್ತೀಯ ಅನ್ಬಿಟ್ಟು ಮನೇಲಿ ಉಳ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಯಾಕೆ ನಿಮ್ಮ ಬಂಡವಾಳ ಅಲ್ಲಿ ಕಾಣಿಸ್ತಾ ಇದೆ, ನಮಗೆ ಬಂಡವಾಳ ಕಾಣಿಸ್ತಾ ಇದೆ, ನಿಮ್ಮ ಶ್ರಮ ಕಾಣಿಸ್ತಾ ಇದೆ, ನಿಮ್ಗೆ ಅದಕ್ಕೆ ಕೊಟ್ಟಿರೋಂಥ ಸಮಯ ಕಾಣ್ತಾ ಇದೆ. ಅದಕ್ಕೆ ಪ್ರತಿಕ್ರಿಯೆಯು ಕೂಡ ಅಷ್ಟೇ ಬರಬೇಕು. ಸೊ ಆ ಕಾರಣಕ್ಕೆ ನೋಡೋಣ, ನಾನು ಇನ್ನೂ ಒಂದ್ಸರಿ ಸಿನಿಮಾ ನೋಡುವಂತ ಪ್ರಯತ್ನ ನಾನು ಪಡ್ತೀನಿ. ಜೊತೆಗೆ ಪ್ರೇಕ್ಷಕರು ಅದೇ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ಇದು ಇನ್ನೂ ಅದ್ಭುತ ರೀತಿಯಲ್ಲಿ ಯಶಸ್ಸನ್ನು ಕಾಣಿಸಬಹುದು ಅಂತ ನನಗನ್ಸುತ್ತೆ ಸ್ನೇಹಿತರೆ. ಇದು ನಾನು ಅರ್ಥ ಮಾಡಿಕೊಂಡ, ನಾನು ಗ್ರಹಿಸಿದ ರೀತಿಯಲ್ಲಿನ ಬ್ಲಿಂಕ್. ಇನ್ನು ಇದರಲ್ಲಿ ಪರ್ಫಾರ್ಮ್ ಮಾಡಿರುವಂತ ದೀಕ್ಷಿತ್ ಶೆಟ್ಟಿ, ದಿಯಾ ಸಿನಿಮಾದಲ್ಲಿ ಅವ್ರು ಎಲ್ಲರ ಮನಸ್ಸನ್ನು ಗೆದ್ದಿದಂತ ದೀಕ್ಷಿತ್ ಶೆಟ್ಟಿ ಅವ್ರು ಆಯ್ಕೆ ಮಾಡ್ತಿರೋ ಪಾತ್ರಗಳು ತುಂಬಾ ಚೆನ್ನಾಗಿದಾವೆ. ಎಲ್ಲೋ ಒಂದ್ ಕಡೆ ಬದುಕನ್ನು ಕಂಡುಕೊಬೇಕು ಅಂದ್ಕೊಂಡು ಕಷ್ಟಪಡ್ತಿರೋಂಥ ಹುಡುಗ, ಅವ್ರಿಗೊಬ್ಳು ಪ್ರೇಯಸಿ, ಆ ಹುಡುಗಿ ಮಂದಾರ ಬಟ್ಟಲಹಳ್ಳಿ. ಸೊ ಇವರಿಬ್ಬರದು ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ, ಅಪ್ಯಾಯಮಾನವಾಗಿದೆ. ಸೊ ಅವರಿಬ್ಬರ ನಡುವೆ ಸಂಭಾಷಣೆಗಳು ಇರ್ಬೋದು, ಅವರಿಬ್ಬರ ನಡುವೆ ಇರೋಂಥ ಒಂದು ಬಾಂಧವ್ಯ ಇರ್ಬೋದು, ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿ ಕೊಟ್ಟಿದ್ದಾರೆ. ನಮ್ಗೆ ಇನ್ನೂ ತುಂಬಾ ಇಷ್ಟ ಆಗೋದೇನು ಅಂತ ಹೇಳಿದ್ರೆ ಸ್ನೇಹಿತರೆ, ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ಈ ಚಿತ್ರ 1996ಕ್ಕೆ ಟ್ರಾವೆಲ್ ಮಾಡುತ್ತೆ. ಆ ಕತೆ 1996ಕ್ಕೆ ಟ್ರಾವೆಲ್ ಮಾಡಿದಾಗ ಅಲ್ಲಿ ಸಿಗುವಂತ ಕಲಾವಿದರು ನಮಗೆ ಗೋಪಾಲ್ ಕೃಷ್ಣ ದೇಶಪಾಂಡೆ, ಚೈತ್ರ ಆಚಾರ್, ವಜ್ರಧೀರ್ ಜೈನ್. ನೋಡಿ, ಈ ಒಂದು 3 ಜನ ಕಲಾವಿದರು ನಮ್ಗಲ್ಲಿ ಕಾಣಿಸ್ಕೋತಾರೆ. ಕತೆ ಅಲ್ಲೇ ನಡೀತಾ ಇದ್ರೆ ಚೆನ್ನಾಗಿರುತ್ತಲ್ವಾ, ಅಲ್ಲೇ ಟ್ರಾವೆಲ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ, ಎಷ್ಟು ಭಾವನಾತ್ಮಕವಾಗಿದೆ, ಎಷ್ಟು ಸುಂದರವಾಗಿದೆ ಅಂತ ಅನ್ಸೋದಕ್ಕೆ ಶುರು ಮಾಡ್ತದೆ. ಅಷ್ಟು ಒಂದು ರೆಟ್ರೋ ಫೀಲ್ ಅಲ್ಲಿ ಹೋಗುತ್ತೆ ಅದು. 1996ರಲ್ಲಿ ನಡೆಯುವಂತ ಇನ್ಸಿಡೆಂಟ್ಗಳು, ಘಟನೆಗಳು, ನೀವು ಟೈಮ್ ಟ್ರಾವೆಲಿಂಗ್ ಅಲ್ಲಿ ಟ್ರಾವೆಲ್ ಮಾಡಿ ತನ್ನ ಬಾಲ್ಯ, ತನ್ನ ತಂದೆ ತಾಯಿ ಯಾರು ಅಂತ ಕಂಡಿಡಿಕೆ ಹೊರಟಾಗ ನಾಯಕ ಅಲ್ಲಿ ತೆಗೆದುಕೊಳ್ಳುವಂತಹ 1996ರ ಕಾಲಘಟ್ಟದ ಕತೆ ತುಂಬಾ ಅಪ್ಯಾಯಮಾನವಾಗಿದೆ, ಭಾವನಾತ್ಮಕವಾಗಿದೆ, ಸುಂದರವಾಗಿದೆ, ಕಾವ್ಯಾತ್ಮಕವಾಗಿದೆ. 2021ರಲ್ಲಿ ಟ್ರಾವೆಲ್ ಮಾಡ್ತಾರಂತ ಕಲಾವಿದನಿಗೆ 2035ರ ಅನುಭವ, ಮತ್ತೆ 1996ರಲ್ಲಿ ಏನ್ ನಡೆದಿದೆ, ಮತ್ತೆ 21ರಲ್ಲಿ ಏನ್ ನಡೀತಾ ಇತ್ತು, ಮತ್ತೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋ ಮೆಥಡ್, ಅದನ್ನ ಏನಾದ್ರು ಸರಿಪಡಿಸ್ಕೋಬಹುದಾ, ಭೂತದಲ್ಲಿ ನಡೆದಿರುವಂತಹ ಘಟನೆಗಳನ್ನ ಸರಿಪಡಿಸ್ಕೊಳ್ಳೋದು, ಭವಿಷ್ಯದಲ್ಲಿ ನಡೆಯಬಹುದಾದಂತಹ ಘಟನೆಗಳನ್ನು ಸರಿಪಡಿಸಿಕೊಳ್ಳುವಂಥದ್ದು, ವರ್ತಮಾನದಲ್ಲಿರುವಂತಹ ಪಾತ್ರ ಪ್ರಯತ್ನ ಪಡ್ತಾ ಇರ್ತದೆ. ಹಾಗಾಗಿ ಭವಿಷ್ಯದಲ್ಲಿ ನಡೆದ ಪಾತ್ರಗಳು ಬಂದು ವರ್ತಮಾನಕ್ಕೆ ಬಂದು ತಗಲಾಕುವಂತವೆ, ವರ್ತಮಾನದಲ್ಲಿ ಇರುವಂತಹ ಪಾತ್ರ ಭೂತಕ್ಕೆ ಹೋಗಿ ಅಲ್ಲಿ ನಡೆದಿರುವಂತಹ ಕೆಲವು ಇನ್ಸಿಡೆಂಟ್ ಗಳನ್ನ ಕರೆಕ್ಷನ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಈ ಎಲ್ಲ ತಿರುವು ಮರುವುಗಳ ನಡುವೆ, ಈ ಶಫಲಿಂಗ್ ನಡುವೆ ಕತೆ ಸಾಕ್ತಾ ಹೋಗಿ ಕೊನೆಗೆ ಒಂದಷ್ಟು ಫಿಲಾಸಫಿಕಲ್ ಲೈನ್ಗಳ ಜೊತೆಗೆ ಈ ಸಿನಿಮಾ ಎಂಡ್ ಆಗುತ್ತೆ. ಇದು ಒಂದು ಬ್ಲಿಂಕ್ ಚಿತ್ರದ ವಿವರಣೆ, ವಿಶ್ಲೇಷಣೆ ಹಾಗೂ ವಿಮರ್ಶೆ ಸ್ನೇಹಿತರೆ.
ಇದು ಒಂಥರ ಈ ನಿರ್ದೇಶಕರು ಫಸ್ಟ್ ಪಿಕ್ಚರ್ ಆಗಿದ್ರು ಕೂಡ ಈ ಸಿನಿಮಾ ನೋಡಿದಾಗ ಇದು ಫಸ್ಟ್ ಪಿಕ್ಚರ್ ಈ ಹುಡುಗದು ಅಂತ ಎಲ್ಲೂ ಅನ್ಸೋದಿಲ್ಲ. ಅಷ್ಟೊಂದು ಪರ್ಫೆಕ್ಷನ್ ಈ ಸಿನಿಮಾದಲ್ಲಿ ಕಾಣಿಸುತ್ತೆ. ಸಂಗೀತನ ಹೆಂಗ್ ದುಡಿಸ್ಕೊಬೇಕು, ಕಲಾವಿದರನ್ನ ಹೆಂಗ್ ದುಡಿಸ್ಕೊಬೇಕು, ಫ್ರೇಮಿಂಗ್ ಅಂದ್ರೆ ಏನು, ಟೇಕಿಂಗ್ ಅಂದ್ರೆ ಏನು, ಆಂಗಲ್ಸ್ ಅಂದ್ರೆ ಏನು, ಇದನ್ನೆಲ್ಲ ಹೆಂಗೆ ಕಟ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ಅನುಭವಿ ನಿರ್ದೇಶಕ ಇಂತ ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಕಟ್ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರಿಗೆ ಫುಲ್ ಮಾರ್ಕ್ಸ್ ಇದೆ. ಅಷ್ಟೊಂಥರ ಕ್ಲಿಷ್ಟಕರವಾದಂತಹ ಸಬ್ಜೆಕ್ಟ್ ಅನ್ನ ಹೇಳಿ ಕನ್ವಿನ್ಸ್ ಮಾಡಕ್ ಕೊಟ್ಟಿರೋ ಮೆಥಡ್ ಇನ್ನೊಂದು ಸ್ವಲ್ಪ ಕನೆಕ್ಟ್ ಆಗಿದ್ರೆ ಇದಂತ ಇನ್ನು ಅತ್ಯದ್ಭುತವಾದ ಯಶಸ್ಸನ್ನು ಕಾಣ್ತಾ ಇತ್ತು ಅನ್ನೋ ಅಭಿಪ್ರಾಯ ನನ್ನ ಸ್ನೇಹಿತರ. ಸೊ ನೀವು ಒಮ್ಮೆ ನೋಡಿ, ನಿಮ್ಮ ಅಭಿಪ್ರಾಯನೂ ಕೂಡ ಹಂಚ್ಕೊಳ್ಳಿ. ಅಲ್ಲಿ ತನಕ ನಮಸ್ಕಾರ.